ಬೌರಿಂಗ್ ಆಸ್ಪತ್ರೆಗೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ವಿಸಿಟ್ ಕೂಡ ಮಾಡಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಸಿಎಂ ಸಿದ್ದರಾಮಯ್ಯ. ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಸಿದ್ದು ಮತ್ತು ಡಿಕೆಶಿ. ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನ ಭರಿಸಲಿರತಕ್ಕಂತ ಸರ್ಕಾರ ತನಿಖೆಗೆ ಆದೇಶವನ್ನ ಕೂಡ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸೂಕ್ತವಾದಂತಹ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಅಂತ ಸಿಎಂ ಹೇಳಿದ್ದಾರೆ. ಈ ದುರಂತ ಘಟನೆಯ ಬಗ್ಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನ ಕೂಡ ಪಡೆದಿದ್ದಾರೆ. ಘಟನೆ ನಡೆದಂತಹ ಸ್ಥಳಕ್ಕೆ ಧಾವಿಸಿ ಅಧಿಕಾರಿಗಳಿಗೆ ಕ್ಲಾಸ್ ಕೂಡ ತೆಗೆದುಕೊಂಡಿರುವಂತದ್ದು, ಸೂಕ್ತ ತನಿಖೆಯನ್ನ ಮಾಡ್ತೀವಿ ಎನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ನಿನ್ನೆ ಸಂಜೆ ಸುರಿದಂತಹ ಭಾರೀ ಮಳೆಗೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿರುವಂತದ್ದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ. ಈಗಾಗಲೇ ಚೀಫ್ ಇಂಜಿನಿಯರ್ ಯಾರು, ಯಾವಾಗ ಕಟ್ಟಿದ್ದು, ಎಚ್ಚರ ವಹಿಸಿದ್ರೆ ಈ ರೀತಿ ಆಗ್ತಾ ಇತ್ತಾ ಎನ್ನುವಂತಹ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಿರುವಂತದ್ದು. ಅಧಿಕಾರಿಗಳಿಗೂ ಕೂಡ ಕ್ಲಾಸ್ ತೆಗೆದುಕೊಂಡಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರು. 5 ಗಂಟೆಗೆ ಮಳೆ ಶುರು ಆಯ್ತು ಸರ್. 5:20ಗೆ ಓವರ್ ಮಳೆ, ಅದು ಬರಫ್ ಕ್ಯಾಬಲ್ ತೆಸಿದೆ, ಗಾರೆ ಐಸ್ ಕಲ್ ಬಿತ್ತು. ಆ ಫುಲ್ ಫೋರ್ ಬಿದ್ದಕ್ಕೋಸ್ಕರ ಅದು 30 ವರ್ಷ ಹಳೆ ದಿವಾರು ಅದು ಬಿದ್ದೈತು. ಅದ್ರ ಗೋಡೆ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ರು ಫುಟ್ಪಾತ್ ಅಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳು. ಅವ್ರ ಲೇಡೀಸ್ಗಳು ಸ್ವಲ್ಪ ಇದ್ರು, ಮಳೆಗೆ ಸ್ವಲ್ಪ ಬಚಾವ್ ಬಂದಿದ್ರು. ಆ ಗೋಡೆ ಬಿದ್ದ ತಕ್ಷಣ ಅವರು ಡೆಡ್ ಆಯ್ತು ಸರ್. ನಾನೇ ನನ್ನ ಕೈಯಿಂದ 2 ಲೇಡೀಸ್ಗೆ ಎತ್ತಾಕಿದ್ದೀನಿ. ಒಂದ್ ಚಿಕ್ಕ ಮಗು 12 ವರ್ಷ ಮಗು, ಅದು 3 ಲೇಡೀಸ್ ಸತ್ತೋಗಿದ್ದಾರೆ. ಒಂದು 2 ಲೇಡೀಸ್ಗೆ ಇದಾಗಿದೆ, ಕಾಲ್ಗೆ ಏತ್ ಬಿಟ್ಟಿದೆ. Out of 7 who died due to collapse of the wall, compound wall, 7 people have died. 7 people have died. Out of them, 2 are child, 2 children, 5 adult people. Sir, 7 death ಆಗಿದೆ. ಪರಿಶೀಲನೆ ಮಾಡ್ತೀವಿ. ನಮ್ಮ ಕಾರ್ಯಕರ್ತರೆಲ್ಲ ಭೇಟಿ ಮಾಡಬೇಕು ಅಂತ ಬಂದಿದೆ. ವಾಪಸ್ ಮತ್ತೆ 4ನೇ ತಾರೀಕಿಗೆ ಬಂದು ಸಾರ್ವಜನಿಕರನ್ನ ಭೇಟಿ ಮಾಡಿದ್ದೀವಿ. ಸರ್, 7 ಡೆತ್ ಆಗಿದೆ. ನಮ್ಮ ಈ ಶಿವಾಜಿನಗರ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಸುಮಾರು ವರ್ಷಗಳಿಂದ ವ್ಯಾಪಾರ ವಹಿವಾಟವನ್ನು ಮಾಡ್ಕೊಂಡು ಬರ್ತಾ ಇದ್ರು. ಈಗಾಗಲೇ ನಾವು GB ವ್ಯಾಪ್ತಿಯಿಂದ ಅವರಿಗೆ ಸರ್ವೆ ಮಾಡಿ ID ಕಾರ್ಡನ್ನು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಆ ಜೀವನವನ್ನು ಸಾಕತಕ್ಕಂಥ ಕುಟುಂಬಕ್ಕೆ ಭಾಳ ತುಂಬ ದುಃಖಕರವಾಗುತ್ತೆ ನಮಗೆ. ಯಾಕೆಂದರೆ ನಮ್ಮ ಬೀದಿ ಬದಿ ವ್ಯಾಪಾರಿ ಜನಾಂಗ ಅವತ್ತವತ್ತು ದುಡಿದು ತಿನ್ನೋಂಥ ನಮ್ಮ ಜನಾಂಗ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಅನುದಾನಗಳು ಪಡ್ಕೊಂಡು ಜೀವನ ಮಾಡಿಕೊಂಡು ಮಳೆ ಚಳಿ ಬಿಸಿಲು ಬಂದು ಜೀವನ ಮಾಡ್ಕೊಂಬರ್ತಾಯಿದ್ರು. ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ತುಂಬ ಆ ಕುಟುಂಬಕ್ಕೆ ಕಷ್ಟಕರವಾಗಿದೆ. ಮತ್ತು ರಾಜ್ಯ ಸರ್ಕಾರ 5 ಲಕ್ಷ ಪರಿಹಾರವನ್ನು ಕೊಟ್ಟಿದೆ. ಇನ್ನೂ ಸ್ವಲ್ಪ ಹೆಚ್ಚಿನ ಜಾಸ್ತಿಯಲ್ಲಿ ಇನ್ನೊಂದು 2-3 ಲಕ್ಷ ಕೊಟ್ಟಿದ್ರೆ ತುಂಬ ಸಂತೋಷ ಆಗ್ತಿತ್ತು. ಆದರೂ ಕೇಂದ್ರ ಸರ್ಕಾರಕ್ಕೂ ನಾನು ಮನವಿಯನ್ನು ಮಾಡ್ಕೋತೀನಿ, ಆ ಕುಟುಂಬಕ್ಕೆ ಆದಷ್ಟು ಒಂದು ಸುಮಾರು ಕೈಲಾದಷ್ಟು ನಾವು ಸಹಿತ ಸಹಾಯವನ್ನು ನಮ್ಮ ವಿಭಾಗದ ವತಿಯಿಂದ ಆ ಕುಟುಂಬಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು, ಮಹಿಳಾ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಸ್ಟೇಟ್ ಕಮಿಟಿ ಸೇರಿ ಆ ಕುಟುಂಬಕ್ಕೆ ಒಂದು ಪರಿಹಾರವನ್ನು ನಾವು ಸಹಿತ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಮತ್ತು ನಾವು